I bless you with wisdom. May your future be bright and guided by divine light. Embrace the path with courage. ನಮಸ್ತೆ ಎಲ್ಲರಿಗೂ. ಬನ್ನಿ ಕಾಳಿಮಾ ಏನ್ ಹೇಳ್ತಾರೆ ಅಂತ ನೋಡೋಣ. ಬಹಳಷ್ಟು ದಿನ ಆಯ್ತು. ಸೊ ಬಹಳಷ್ಟು ಸ್ಟಕ್ ಎನರ್ಜಿ ಮಾಡಿ ಇಟ್ಟಿದ್ದಾರೆ. ಸೊ ಸಮಾಜದಲ್ಲಿ ಒಂದು ಹೆಲ್ದಿ ರೀತಿಲಿ ಬೆಳವಣಿಗೆ ಬೇಕು ಅಂತ ಬಯಸ್ತೀನಿ. ಬಟ್ ಯಾರಿಗೂ ಅದು ಇಷ್ಟನೇ ಆಗೋದಿಲ್ಲ. ಅವರ ಕರ್ಮನ ಅವರೇ ಕಟ್ಕೊಳ್ತಾರೆ. ಇಂಥವ್ರ ಬಗ್ಗೆ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಕಾಳಿ ಯಂತ್ರ ಸದ್ಯಕ್ಕೆ ಕಾಮಾಖ್ಯ ದೇವಿ ಏನಿದ್ದಾರೆ, ಕಾಮಾಖ್ಯ ದೇವಿಯ ಉಪಾಸನೆ ಯಾರು ಮಾಡಿದ್ದೀರಾ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಮಂತ್ರ ಯಂತ್ರ ತಂತ್ರಗಳನ್ನ ಯಾರೋ ಸಾಧನೆ ಮಾಡ್ತಿದ್ದಾರೆ. ಬಟ್ ಅಷ್ಟೊಂದು ನೀವು ಕಷ್ಟಪಡುವಂಥ ಅಗತ್ಯ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಇದ್ರೆ ಸಾಕು, ಎಲ್ಲಾನು ನಾನು ರಿಟರ್ನ್ ಮಾಡ್ತೀನಿ ಅಂತ ತಾಯಿ ಹೇಳ್ತಿದ್ದಾಳೆ. ಸೊ ನಿತ್ಯವೂ ಒಂದಲ್ಲ ಒಂದು ರೂಪದಲ್ಲಿ ಆ ದೇವಿ ಶಕ್ತಿನ ನೀವು ಆರಾಧನೆ ಮಾಡಿದ್ದೇ ಆದ್ರೆ ಖಂಡಿತವಾಗ್ಲೂ ಸಾಕಷ್ಟು ವಿಧದಲ್ಲಿ ನೀವು ಯಶಸ್ಸನ್ನೇ ಪಡಿತೀರಾ ಅನ್ನುವಂಥದ್ದು ಇದೆ. ಕಾಲಿ ಕಪಾಲಿನಿ ಪ್ರಯೋಗ ನಡೆದಿದೆ, ಇಲ್ಲಿ ತೊಂದರೆ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಪ್ರಾಣಕ್ಕೆ ಅಪಾಯನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಯಾರೋ ನೀವು ಅವರಿಗೆ ಸಿಗ್ಲಿಲ್ಲ ಫಿಸಿಕಲಿ ಎಂಜಾಯ್ ಮಾಡೋದಕ್ಕೆ ಅನ್ನುವಂಥ ಕಾರಣಕ್ಕೆ ಅವರು ನಿಮಗೆ ತೊಂದರೆನ ಪದೇ ಪದೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಬಟ್ ಆ ತಾಯಿ ನಿಮಗೆ ಒಂದಲ್ಲ ಒಂದು ರೀತಿಲಿ ರಕ್ಷೆ ಕೊಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ನೀವು ದಿನಾಗ್ಲೂ ಒಂದು ಶ್ರೀಚಕ್ರ ಎಲ್ರ ಮನೇಲೂ ಇರುತ್ತೆ. ದಿನಾಗ್ಲೂ ಶ್ರೀಚಕ್ರ ಪೂಜೆ ಮಾಡಿ ಸಾಕು, ನಿಮ್ಗೆ ಅದರಿಂದನೇ ಎಲ್ಲಾ ರೀತಿಲೂ ಯಶಸ್ಸು ಸಿಗುವಂಥದ್ದು, ಎಲ್ಲಾ ರೀತಿಲೂ ಅನುಕೂಲ ಆಗುವಂಥದ್ದು. ಫೈನಾನ್ಷಿಯಲ್ ವಿಚಾರದಲ್ಲಿ ಅಥವಾ ಒಂದು ನೆಗೆಟಿವಿಟಿ ದೂರ ಮಾಡ್ಕೊಳ್ಳುವಂಥ ವಿಚಾರದಲ್ಲಿ ಅಥವಾ ಸಾಧನೆಯ ವಿಚಾರದಲ್ಲೂ ಕೂಡ ನಾನೇನು ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ, ಅಲ್ಲಿ ಹೋಗೋಕ್ಕಾಗ್ತಿಲ್ಲ, ಇಲ್ಲಿ ಹೋಗೋಕ್ಕಾಗ್ತಿಲ್ಲ, ಅದನ್ನ ಕಲಿಯೋಕ್ಕಾಗ್ತಿಲ್ಲ, ಇದನ್ನ ಕಲಿಯೋಕ್ಕಾಗ್ತಿಲ್ಲ ಅನ್ನೋರಿಗೆ ಶ್ರೀಚಕ್ರ ಆರಾಧನೆ ಮಾಡಿ ಇದರಿಂದ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬಹಳ ಹಿಂದಿನಿಂದ ನಾನು ಹೇಳ್ಕೊಂಡ್ಬಂದಿರೋದು ಭಕ್ತಿ ಮಾರ್ಗದಲ್ಲಿ ಯಶಸ್ಸು ಸಿಗುತ್ತೆ ಯಾವಾಗ್ಲೂ ಅಂತ. ಆ ತಾಯಿ ನಮ್ಮ ಭಕ್ತಿನಷ್ಟೇ ಪರೀಕ್ಷೆ ಮಾಡ್ತಾಳೆ, ಬೇರೆ ಏನನ್ನು ನೋಡೋದಿಲ್ಲ. ಹಾಗಾಗಿ ಭಕ್ತಿ ಮಾರ್ಗದಲ್ಲೇ ನಡೀರಿ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಧದಲ್ಲಿ ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ನಿಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಏನು ಪ್ರಯೋಗಗಳನ್ನ ಮಾಡಿದ್ರು ತಾಂತ್ರಿಕ ರೀತಿಯಿಂದ ಅದೆಲ್ಲವೂ ಕೂಡ ತಾಯಿ ಒಡೆದು ಹಾಕ್ತೀನಿ ಅನ್ನುವಂಥದ್ದು ಇದೆ. ನಿಮ್ಮ ಕುಂಡಲಿನಿ ಶಕ್ತಿ ಜಾಗೃತಿ ಆಗತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರಕ್ಕೆ ಮತ್ತೆ ಫ್ಯಾಮಿಲಿ ಲೈಫ್ ವಿಚಾರಕ್ಕೆ ಏನು ತೊಂದರೆ ಮಾಡಿದ್ರು ಅದೆಲ್ಲವನ್ನು ಕೂಡ ತಾಯಿ ಬ್ಯಾಲೆನ್ಸ್ ಮಾಡಿ ರಿಮೂವ್ ಮಾಡಿ ಕೊಡ್ತಾಳೆ ಅನ್ನುವಂಥದ್ದು ಇದೆ. ಏನನ್ನ ತಾಯಿ ಬ್ಯಾಲೆನ್ಸ್ ಮಾಡ್ತಾಳೆ ಅಂದ್ರೆ ಅವ್ರು ಮಾಡಿರುವಂಥ ಪ್ರಯೋಗ ಅವರಿಗೆ ನ್ಯಾಯ ಕೊಡಬೇಕು, ನಿಮ್ಗೆ ನ್ಯಾಯ ಕೊಡಬೇಕು ಅನ್ನುವಂಥದ್ದು. ಜೊತೆಗೆ ನಿಮ್ಮ ಪರ್ಸ್ನಲ್ ಲೈಫಿಗೆ ಒಂದು ನ್ಯಾಯ ಕೊಡಬೇಕು, ಅದನ್ನು ಕೂಡ ಕೊಡ್ತಾಳೆ ಅನ್ನುವಂಥದ್ದು ಇದೆ. ಜೊತೆಗೆ ದಕ್ಷಿಣ ಕಾಳಿಯ ಆಶೀರ್ವಾದದಿಂದ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಭುವನೇಶ್ವರಿಯ ಆಶೀರ್ವಾದ ಕೂಡ ನಿಮಗೆ ಒಳಿತನ್ನ ಮಾಡುತ್ತೆ. ನಿಮ್ಮ ಕೋರ್ಟ್ ಕಚೇರಿ ವಿಚಾರಗಳು ಈಗಾಗಲೇ ತೀರ್ಪು ಬಂದಾಗಿದೆ. ಸೊ ನೀವು ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸನ್ನ ವಹಿಸ್ತೀರಾ ಅನ್ನುವಂಥದ್ದು ಇದೆ. ಸಾತ್ವಿಕ ರೀತಿಯಲ್ಲೇ ಮುಂದುವರಿರಿ, ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ವಿವಾಹದ ಕಡೆ ಮನಸ್ಸು ಮಾಡಿ ವಿವಾಹನ ಮಾಡಿ, ಇದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಪೌರ್ಣಮಿ ದಿನ ಕರಾಳವಾಗಿ ಏನೋ ಪ್ರಯತ್ನಗಳು ನಡೆಯುತ್ತೆ, ಎಚ್ಚರಿಕೆ ಬೇಕು ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಬ್ಲಡ್ ರಿಲೇಟೆಡ್ ಪ್ರಯೋಗಗಳನ್ನ ಮಾಡಿ ಇಡೀ ಫ್ಯಾಮಿಲಿನ ಹೇಗೆ ಕೊಂದ್ರೋ ಅದೇ ರೀತಿ ಉಳಿದಿರುವಂಥ ಇನ್ನೊಬ್ಬರನ್ನ ಕೊಲ್ಲುವಂಥ ತಾಂತ್ರಿಕ ಪ್ರಯತ್ನಗಳು ಹೆಚ್ಚಿನ ರೀತಿಲಿ ನಡೀತಾ ಇದೆ. ಶಾಂತವಾಗಿ ದೇವಿನ ಇರೋದಕ್ಕೆ ಬಿಟ್ಬಿಡಿ, ಇಲ್ಲ ಅಂದ್ರೆ ಯಾರ್ಯಾರು ಪ್ರಯೋಗ ಮಾಡಿದಿರೋ ಎಲ್ಲರಿಗೂ ತೊಂದರೆ ಆಗತ್ತೆ, ಇದು ಸತ್ಯ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬದುಕಿದ್ದಾಗಷ್ಟೇ ನಿಮಗೆ ಕ್ಷಮೆ ಅನ್ನೋದು ಇರೋದು, ಬದುಕು
ಹೋದ್ಮೇಲೆ ನಿಮ್ಗೆ ಯಾವುದೇ ಕ್ಷಮೆ ಇಲ್ಲ ಅಂತ ನಿಮ್ಮ ಶತ್ರುಗಳಿಗೂ ಕೂಡ ತಾಯಿ ಇಲ್ಲಿ ಎಚ್ಚರಿಕೆ ಕೊಡ್ತಿದ್ದಾಳೆ. ನಿಮ್ಗೆ ಭರವಸೆ ಕೊಡ್ತಿದ್ದಾರೆ. ಸೊ ಶಾಂತವಾಗಿ ಇರು. ನನಗೆ ಯಾವುದೇ ಬಲಿ ಪೂಜೆ ಮಾಡ್ಬೇಕಾಗಿರುವಂಥ ಅಗತ್ಯ ಇಲ್ಲ. ನೀನು ಶ್ರೀಚಕ್ರ ಆರಾಧನೆ ಮಾಡ್ಕೊಂಡು ಮನೇಲೇ ಕುತ್ಕೊಂಡು ಶ್ರೀಚಕ್ರ ಆರಾಧನೆ ಮಾಡು ಸಾಕು, ಮಿಕ್ಕಿದೆಲ್ಲ ನಾನು ನೋಡ್ಕೊಳ್ತೀನಿ ಅನ್ನೋದನ್ನ ತಾಯಿ ಹೇಳ್ತಾ ಇದ್ದಾಳೆ. ಸೊ ಸಾಕಷ್ಟು ವಿಚಾರಗಳು ಇದೆ, ಸಾಕಷ್ಟು ರಹಸ್ಯಗಳು ಇದೆ. ಆ ತಾಯಿ ನಿಮ್ಗೆ ಕನಸಿನ ಮುಖೇನ ತಿಳಿಸ್ಕೊಡಬಹುದು, ಅಥವಾ ನಿಮ್ಗೆ ಒಳಿತು ಬಯಸುವಂತ ಜೀವಗಳು ಅಥವಾ ವ್ಯಕ್ತಿಗಳು ಯಾರಿದ್ದಾರೆ ಅವರ ಮುಖೇನ ಕೂಡ ತಾಯಿ ನಿಮ್ಗೆ ಆ ಒಂದು ಮಹತ್ತರವಾದಂಥ ಆದೇಶನ, ಸಂದೇಶನ, ಆಶೀರ್ವಾದನ, ಪ್ರಸಾದನ ಕಳಿಸ್ಕೊಡ್ತಾಳ ತಾಯಿ ಅನ್ನುವಂಥದ್ದು ಇದೆ. ಒಂದಷ್ಟು ಸಾವಿನ ಸುದ್ದಿನ ಕೇಳ್ತೀರಾ, ಶತ್ರುಗಳು ಸಾಲುಗಟ್ಟಿ ನಿಂತಿದ್ದಾರೆ, ನಿನ್ನ ಶತ್ರುಗಳು ಸಾವಿನ ಅಂಚಿನಲ್ಲಿ ಸುತ್ತ ನಿಂತಿದ್ದಾರೆ. ನಿನ್ ಸಾವನ್ ಹೇಗೆ ಹೇಳ್ತಿದ್ದಾಳೆ ಅಮ್ಮ ಇಲ್ಲಿ ಅಂದ್ರೆ, ಒಂದು ಚಿತೆನ ರೆಡಿ ಮಾಡಿ ಅದಕ್ಕೆ ಬೆಂಕಿ ಹಚ್ಚಿ ಅದು ನಿನ್ನ ಚಿತೆ ನೀನ್ ಉರಿತಾ ಇದ್ಯಾ, ನೀನ್ ಉರಿಯೋದನ್ನ ನೋಡೋದಕ್ಕೆ ಸುತ್ತ ನಿಂತ್ಕೊಂಡು ಕಾಯ್ತಿದ್ದಾರೆ. ಆದ್ರೆ ಅವರಿಗೆ ಗೊತ್ತಿಲ್ಲ ಆ ಚಿತೆಯ ಸ್ಫೋಟ ಯಾವ ರೀತಿ ಇರುತ್ತೆ ಅಂದ್ರೆ, ಸುತ್ತ ನಿಂತ್ಕೊಂಡು ನೋಡ್ತಿದಾರಲ್ಲ, ನಿನ್ನ ಸಾವಿನ ಚಿತೆಗೋಸ್ಕರ ಕಾಯ್ತಿದಾರಲ್ಲ, ಚಿತೆಯಲ್ಲಿ ನೀನು ಕೂಗಾಡಿ ನರಳಾಡಿ ನಿನ್ನ ದೇಹ ಸುಟ್ಟೋಗೋದನ್ನ ನೋಡೋದಕ್ಕೆ ಕಾಯ್ತಿದಾರಲ್ಲ, ಅವರೆಲ್ಲರ ದೇಹನು ಸುಟ್ಟೋಗುತ್ತೆ. ಇದು ಕರ್ಮ ಸಿದ್ಧಾಂತ. ಇದನ್ನ ನಾನ್ ಮಾಡೇ ಮಾಡ್ತೀನಿ. ನಿನ್ನ ಸಾವಿನ ಜೊತೆ ಅವರೆಲ್ಲರ ಸಾವಾಗುತ್ತೆ. ಹಾಗಾಗಿ ಸಾವಿನ ಬಗ್ಗೆ ಭಯ ಇಲ್ಲ ನಿನಗೆ. ಅವರಿಗೆ ಸಾವಿನ ಬಗ್ಗೆ ಭಯ ಇದೆ. ಅವರ ಸಾವು ಆಗಬಾರ್ದು, ಅವರಿಗೆ ಅವರ ಬದುಕು ಬೇಕು ಅಂದ್ರೆ ಬೇರೆಯವರನ್ನ ಅವರ ಪಾಡಿಗೆ ಅವರು ಬದುಕೋದಕ್ಕೆ ಬಿಡಬೇಕು ಅನ್ನುವಂಥದ್ದನ್ನ ತಾಯಿ ಹೇಳ್ತಿದ್ದಾಳೆ. ನಿಜವಾಗ್ಲೂ ಇಲ್ಲಿ ಆ ತಾಯಿ ಇದನ್ನೇ ಹೇಳ್ತಾ ಇರೋದು. ನಿಮ್ಗೆ ಇಷ್ಟು ಭರವಸೆ ಆ ತಾಯಿ ಕೊಡ್ತಿದ್ದಾಳೆ, ನಿನ್ನ ಸಾವು ವ್ಯರ್ಥ ಆಗೋದಿಲ್ಲ. ಇನ್ ಕೇಸ್ ನಿನ್ಗೇನಾದ್ರೂ ಅಂತ್ಯ ಅಂತ ಸಂಭವಿಸಿದ್ರೆ ಎಲ್ಲರ ಅಂತ್ಯನು ಅಲ್ಲೇ ಎಳ್ಕೊಂಡು ಒಬ್ರಿಗೊಬ್ರು ಮೃತ್ಯು ದೇವತೆನೆ ನಿನ್ ಕೈ ಕೊಟ್ಬಿಡ್ತೀನಿ, ಮೃತ್ಯು ದೇವತೆನೆ ನಿನ್ ಮಡ್ಲಲ್ಲಿ ಕೂರಿಸ್ಬಿಡ್ತೀನಿ, ಯಾರ್ಯಾರನ್ ಬೇಕೋ ಎಳ್ದ್ ಹಾಕೊಂಡು ಹೊರಟ್ಬಿಡು ಅಂತ ತಾಯಿ ಭರವಸೆನ ಕೊಡ್ತಿದ್ದಾಳೆ. ಜಗಜ್ಜಗನ್ನಿ ಪಾದಾರವಿಂದಕ್ಕೆ ಶಿರಸಾಷ್ಟಾಂಗ ನಮನಗಳು. ಅನ್ಯಥಾ ಶರಣಂ ನಾಸ್ತಿ ಮಮ ದೇಹಿ ಕರಾವಲಂಬಂ. ಶ್ರೀಮಾತ್ರೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಸೊ ಹಾಗಾಗಿ ನಿಮ್ಗೆ ಯಾರ್ಯಾರು ತೊಂದರೆ ಮಾಡ್ತಿದ್ದಾರೆ, ಯಾರ್ಯಾರು ನಿಮ್ ಜೀವನನ ತೊಂದರೆಗೆ ಈಡು ಮಾಡಿ ಗಹಗಹಿಸಿ ನಗ್ತಿದ್ದಾರೆ, ಸೊ ಎಲ್ಲರಿಗೂ ಕೂಡ ಆ ತಾಯಿ ಅದನ್ನೇ ಹೇಳ್ತಿದ್ದಾಳೆ. ಸೊ ಈ ಸಂದೇಶ ಈಗಾಗ್ಲೇ ಸಾಕಷ್ಟು ಜನ ನಿಮ್ಮ ಶತ್ರುಗಳಿಗೆ ತಲುಪಿರಬಹುದು, ತೊಂದರೆ ಮಾಡಿರೋರ್ಗೂ ತಲುಪಿರಬಹುದು. ಜೊತೆಗೆ ನಿಮ್ಮ ಪೂರ್ವಜರು ಕೂಡ ನೋಡ್ತಿದ್ದಾರೆ, ನಿಮ್ಗೆ ಆಶೀರ್ವಾದ ಮಾಡ್ಕೊಂಡಿರ್ತಾರೆ. ನೆಗೆಟಿವಿಟಿ ಪಾಸಿಟಿವಿಟಿ ಎರಡು ನಿಮ್ಮ ದೇಹದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ಇದೆ. ಹೆಚ್ಚು ಪಾಸಿಟಿವ್ ಆಗಿ ಇರಿ. ಸಾಕಷ್ಟು ಕರ್ಮಗಳು ಕಳೆದು ಹೋಗಿದೆ. ಇನ್ನು ಉಳಿದಿರೋ 1, 2, 3, 4 ಕರ್ಮ ಇರ್ಬೋದು, ಅದು ಕೂಡ ಆದಷ್ಟು ಬೇಗ ರಿಮೂವ್ ಆಗುತ್ತೆ. ಈ ಲೈಫಲ್ಲಿ ನೀವೇನ್ ಅನುಭವಿಸ್ಬೇಕೋ, ಈ ಲೈಫಿನ ಜರ್ನಿ ಏನಿದೆಯೋ, ಈ ಲೈಫಿನ ಜರ್ನಿಗೆ ಯಾವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬೇಕು ಅನ್ನೋದು ಇನ್ನ ಬಾಕಿ ಇದೆಯೋ ಅದು ಬರುತ್ತೆ. ಅದಾದ್ಮೇಲೆ ಈ ಲೈಫು ನಿಮ್ದು ಚೆನ್ನಾಗಿರುತ್ತೆ. ಅದಾದ್ಮೇಲೆ ನಿಮ್ಗೆ ಒಂದು ತಾಯಿ ಮುಂದಕ್ಕೆ ನೋಡಿಸ್ತಾಳೆ ಆ ಸಮಯ ಬಂದಾಗ ಅನ್ನುವಂಥದ್ದು ಕೂಡ ಇದೆ. ಸೊ ಗ್ರಹಗತಿಗಳು ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ಸದ್ಯಕ್ಕೆ ಒಂದು ಗ್ರಹ ಶಾಂತಿನ ಮಾಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನವಗ್ರಹ ಶಾಂತಿ ಮಾಡ್ಕೊಂಡ್ರೆ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಮೃತ್ಯುಂಜಯ ಹೋಮದ ಅಗತ್ಯ ಇದೆ, ಮಾಡ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಮೃತ್ಯುಂಜಯ ಹೋಮನ ಮಾಡ್ಕೊಳ್ಳಿ ಅನ್ನುವಂಥದ್ದು. ಸೊ ಕಾಳಿಕಾ ಪುರಾಣ ಪಾರಾಯಣ ಮಾಡಬೇಕು ಅಂತ ಯಾರು ಅನ್ಕೊಂಡಿರ್ಬೋದು, ಮಾಡಿ, ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ, ಏಂಜಲ್ನ ಬಿಡುಗಡೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಏಂಜಲ್ಸ್ ಯಾವಾಗಲೂ ಚೆನ್ನಾಗಿ ಎನರ್ಜಿ ಪಾಸ್ ಮಾಡ್ತಾರೆ.
ಹಾಗೇನೆ ಅವರ ಎನರ್ಜಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಏನ್ ಹೇಳೋದು, ಅಮ್ಮನ ಭರವಸೆ ಅಷ್ಟೇ ಇದೆ. ನಿನ್ನ ಕಾಯಿಲೆ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನಾನು ಇಲ್ವಾ? ನಾನು ನೋಡ್ಕೊಳ್ತೀನಿ. ಆ ಸಮಯ ಬಂದ್ರೆ ನನ್ನೊಳಗೆ ಬರ್ತೀನಿ ಅನ್ನುವಂಥ ಭರವಸೆ, ನಂಬಿಕೆ ನಿಂಗೆ ಇದೆ ಅಲ್ವಾ? ನಾನು ಬದುಕಿದ್ರೂ ನಿನ್ನನ್ನು ನೋಡ್ತೀನಿ, ನೀನ್ ಸತ್ರು ನಾನು ನಿನ್ನನ್ನು ನೋಡ್ತೀನಿ ಅನ್ನೋದು ನಿಂಗೆ ಗೊತ್ತಿದೆ ಅಲ್ವಾ? ಬದುಕು ಸಾವು ಎರಡೂನು ನನ್ನ ಕೈಗೆ ಕೊಟ್ಮೇಲೆ ನೀನ್ ನಿಶ್ಚಿಂತೆಯಾಗಿರ್ಬೇಕಲ್ವಾ? ಯಾಕೆ ಭಯ ಪಡ್ತೀಯಾ ಅನ್ನುವಂಥದ್ದನ್ನ ದೇವಿ ಹೇಳ್ತಿದ್ದಾಳೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ ಇಲ್ಲಿ. ಶತ್ರುಗಳು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ದಾರೆ. ತುಂಬಾ ಕಷ್ಟ ಆಗ್ತಿದೆ ಹೇಳೋದಕ್ಕೆ. ತಿನ್ನಕ್ ಅನ್ನ ಇಲ್ದಿರೋರಿಗೆ ಅನ್ನ ಹಾಕಿದೀರಾ, ಯಾರಿಗ್ ಅನ್ನ ಹಾಕಿದಾರೋ ಅವರೇ ಮಾಡಿದ್ದಾರೆ. ಹಾಕ್ಕೊಳಕ್ ಬಟ್ಟೆ ಇಲ್ಲ ಅಂದ್ರೆ ಬಟ್ಟೆ ಕೊಟ್ಟಿದ್ದೀರಾ, ಯಾರಿಗ್ ಬಟ್ಟೆ ಕೊಟ್ಟಿದ್ದೀರೋ ಅವರೇ ಮಾಡಿದ್ದಾರೆ. ಯಾರಿಗೆ ಇರೋದಕ್ಕೆ ಮನೆ ಇಲ್ಲ, ಜಾಗ ಇಲ್ಲ ಅಂದ್ರೋ ಅವ್ರನ್ನ ಕರೆದು ಮನೇಲಿ ಇಟ್ಕೊಂಡು ನಿಮ್ಮ ನಿಮ್ಮ ಜ್ಞಾನನ, ನಿಮ್ಮ ಜಾಗನ, ನಿಮ್ಮ ಧನನ ಕೊಟ್ಟಿದ್ದೀರಾ, ಅವರೇ ಮಾಡಿದ್ದಾರೆ. ಹೊರಗಿನವ್ರು ಎಷ್ಟಿದಾರೋ ಒಳಗಿನವರು ಅಷ್ಟೇ ಇದ್ದಾರೆ. ಒಡ ಹುಟ್ಟದವರಿಂದ ಹಿಡಿದು ಪರಿಚಯನೇ ಇಲ್ದಿರೋರ್ವರ್ಗೂ ಇಷ್ಟು ಜನ ಮಾಡಿದ್ದಾರೆ. ನಿಮ್ಗೆಲ್ಲ ಮನಸ್ಸಾಕ್ಷಿ ಅನ್ನೋದಿದ್ರೆ ಖಂಡಿತವಾಗ್ಲೂ ನಿಮ್ಮ ಶತ್ರುಗಳು ಕೂಡ ಇದನ್ನ ನೋಡ್ತಿದ್ದಾರೆ. ಮನಸ್ಸಾಕ್ಷಿ ಅಂತ ಇದ್ರೆ ಬದಲಾಗಿ ಅನ್ನುವಂಥದ್ದು ಇದೆ. ಸೊ ಕರ್ಮ ಯಾರನ್ನು ಬಿಡೋದಿಲ್ಲ. ಕೆಲವ್ರದ್ದು ಪಾಪದ ಕೂಡ ತುಂಬಬೇಕು ಅಂದ್ರೆ ಒಳ್ಳೆಯವರಿಗೆ ಅವರು ಕೆಟ್ಟದ್ ಮಾಡ್ತಾ ಇರ್ಬೇಕಂತೆ. ಹಾಗಾಗಿ ಅವರು ಕೆಟ್ಟದಕ್ಕೆ ಕಾರಣ ಆಗ್ತಾರೆ. ಕಾಲಾಯ ತಸ್ಮೈ ನಮಃ. ತಾಯಿ ಖಂಡಿತವಾಗ್ಲು ಕೊಡ್ತಾಳೆ. ಈ ಸತಿ ತಾಯಿ ಏನಾದ್ರೂ ಕತ್ತಿ ಎತ್ತದ್ಲು ಅಂದ್ರೆ ಇಳಿಸಲ್ಲ. ಭವತಾರಿಣಿ ಅಂತ ಇದೆ ಇಲ್ಲಿ. ಕುರುಕುಲ ಮಾತಂಗಿ, ಸ್ಮಶಾನ, ಮಹಾಕಾಳಿ. ಭವತಾರಿಣಿ ಅಂದ್ರೆ ಏನ್ ಹೇಳಿ, ಅಮ್ಮಂಗೆ ಸನ್ಮಾನ ಮಾಡಕ್ಕೂ ಗೊತ್ತು, ಇಡೀ ರಾಜ್ಯನೇ ಕೊಡೋದಕ್ಕೂ ಗೊತ್ತು, ಕೇಳಿದ್ದನ್ನೆಲ್ಲ ಕರುಣಿಸೋದಕ್ಕೂ ಗೊತ್ತು. ನಿಂಗೇನ್ ಬೇಕೋ ನಾನು ಕೊಡ್ತೀನಿ, ಭಯ ಬೇಡ ನಿಂಗೆ. ಆದ್ರೆ ಶತ್ರುತ್ವ ಅಂತ ಬಂದ್ರೆ ಕುರುಕುಲನೇ ನಾಶ ಮಾಡಿದವಳು ನಾನು. ಸೊ ನನ್ನನ್ನ ನೀನು ಅಷ್ಟು ಸುಲಭವಾಗಿ ತಗೊಂಬೇಡ, ನಾಮಾವಶೇಷ ಮಾಡ್ಬಿಡ್ತೀನಿ ನಿನ್ನ ಶತ್ರುಕುಲನ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಇದೊಂದು ಜನರಲ್ ರೀಡಿಂಗ್, ಎಲ್ರಿಗೂ ಅನ್ವಯಿಸೋದಿಲ್ಲ. ಯಾರಿಗೆ ಅನ್ವಯಿಸುತ್ತೋ ಅವ್ರಿಗೆ ಮಾತ್ರ ತಗೊಳ್ಳಿ. ಸೊ ಮಾತಂಗಿ ಇದ್ದಾಳೆ ಇಲ್ಲಿ. ಎಲ್ಲಾ ರೀತಿಯ ಅಧಿಕಾರದಾಹ ಅಥವಾ ಜ್ಞಾನದಾಹ ಬೇಕು ಅಂದ್ರೆ ನಾನು ಅದೆಲ್ಲವನ್ನು ನಿಂಗೆ ಕೊಡ್ತೀನಿ. ಯಾರ್ದಾದ್ರೂ ವಂಶ ನಾಶ ಮಾಡು, ಯಾರ್ದಾದ್ರೂ ಮನೆ ನಾಶ ಮಾಡು ಅಂದ್ರೆ ನಾನು ನಿನ್ನನ್ನೇ ನಾಶ ಮಾಡ್ತೀನಿ ಅನ್ನೋದನ್ನ ತಾಯಿ ಹೇಳ್ತಿದ್ದಾಳೆ. ಸೊ ಹಾಗಾಗಿ ಹೆಚ್ಚು ಚಿಂತೆ ಮಾಡಬೇಡಿ. ಸ್ಮಶಾನ ಕಾಳಿ ಇದ್ದಾರೆ ಇಲ್ಲಿ. ಸ್ಮಶಾನ ಕಾಳಿ ಅಂಗಾಳ ಪರಮೇಶ್ವರಿಯ ಆಶೀರ್ವಾದ ನಿಮ್ಮೆಲ್ರ ಮೇಲೂ ಇರ್ಲಿ ಅಂತ ಹಾರೈಸ್ತೀನಿ. ನಾನು ಅಮ್ಮನ ಹತ್ರ ಬೇಡ್ಕೊಳ್ತೀನಿ, ನಿಮ್ಮ ಹೊಟ್ಟೆಯ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಗೊಂಬೆ ಪ್ರಯೋಗ ಮಾಡಿ ಅಲ್ಲಲ್ಲಿ ಕುಯ್ದು ಮಾರ್ಕ್ ಮಾಡಿದ್ದಾರೆ. ಸೊ ಅದೆಲ್ಲ ನಿಮ್ಮ ಕೈ ಮೇಲೆ ಕಾಣಿಸ್ತಾ ಇರಬಹುದು ಅಥವಾ ಮುಂದಕ್ಕೆ ಕಾಣಿಸ್ಬಹುದು. ಗಾಬರಿ ಬೇಡ, ತಾಯಿ ನೋಡ್ಕೊಳ್ತಾಳೆ ಅನ್ನುವಂಥದ್ದು ಇದೆ. ದೇವರ ಕಣ್ಣಲ್ಲಿ ನಿಮ್ಮ ಕಷ್ಟದ ಬಗ್ಗೆ ನೀರು ಬರ್ತಿದೆ ಅಂದ್ರೆ ಯಾವ ಮಟ್ಟದ ಕಷ್ಟನ ನೀವು ಅನುಭವಿಸ್ತಿದ್ದೀರಾ ಇದು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಬಟ್ ಆ ದೇವರು ನೋಡ್ಕೊಳ್ತಾ ಇದೆ. ಎಸ್ಪೆಷಲಿ ನಿಮ್ಮ ಮನೆಯಲ್ಲಿ ರಾಯರ ವೀಣೆನೋ ಅಥವಾ ದೇವರ ವೀಣೆನೋ ಇದ್ರೆ ಯಾರು ಮುರಿದಾಕಿದ್ರು, ಪ್ರಯೋಗದ ಮುಖೇನ ಯಾರು ಮುರಿದಾಕಿದ್ರು, ಮುಂದಿನ ದಿನಗಳಲ್ಲಿ ಅವರ ಜೀವನದ ತಂತಿಗಳು ಮುರಿದು ಹೋಗುತ್ತೆ. ಅದು ನೀವು ನೋಡ್ತೀರಾ, ಸುದ್ದಿ ನಿಮ್ಗೆ ಬಂದು ತಲುಪುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ನ್ಯೂ ಬಿಗಿನಿಂಗ್ ಶುರು ಮಾಡಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ, ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ.
ತುಂಬ ಸಾಫ್ಟ್ ಆಗಿದ್ರೆ ಎಲ್ರೂನು ಒಂದ್ ಟ್ರೈ ಮಾಡೋಣ ಅಂತಾನೆ ನೋಡ್ತಾ ಇರ್ತಾರೆ. ಸುಮ್ನೆ ಹೋಗ್ತಾ ಇದ್ರೆ ಬೀದಿಲಿರೋ ನಾಯಿಗಳೆಲ್ಲ ಬೊಗಳುತ್ತೆ. ಅದಕ್ ಕಚ್ಚಕ್ ಆಗ್ಲಿಲ್ಲ ಅಂದ್ರೂ ಬೊಗಳುತ್ತಾ ಇರುತ್ತೆ. ಅದೇ ಒಂದ್ ಕೋಲ್ ಹಿಡ್ಕೊಂಡ್ ಹೋದ್ರೆ ಇರಪ್ಪ ಕೈಯಲ್ಲಿ ಏನೋ ಇದೆ, ಇವ್ರು ಹೊಡಿತಾರ್ ನಂಗೆ ಅನ್ನುವಂಥ ಭಯ ಬೊಗಳೋ ನಾಯಿಗಳಿಗಿರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಶತ್ರುಗಳು ಅನ್ನುವಂಥವ್ರು ಏನು ತುಂಬಾ ಸೌಂಡ್ ಮಾಡ್ತಿದ್ದಾರೆ ಅಥವಾ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ, ಅವ್ರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಎಚ್ಚರಿಕೆ ವಹಿಸ್ತೀರಾ ವಹಿಸಲ್ವೋ ಅದು ನಿಮಗ್ ಬಿಟ್ಟಂತ ವಿಚಾರ. ಯಾಕೆಂದ್ರೆ ನೀವು ತುಂಬಾ ಸುಸ್ತಾಗ್ಬಿಟ್ಟಿದ್ದೀರಾ, ನಿಮ್ ಕೈಲಿ ಆಗ್ತಾ ಇಲ್ಲ ಇನ್ನ. ಎಲ್ಲೋ ಒಂದ್ ಕಡೆ ನಿಮ್ಮ ಗುರುಗಳು ಕೂತಿದ್ದಾರೆ, ನಿಮ್ಗೆ ಒಳ್ಳೇದನ್ನ ಬಯಸ್ತಾ ಇದ್ದಾರೆ. ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನುವಂಥ ರೀತಿಲಿ ಗುರುವಿನಲ್ಲಿ ನೀವು ಶರಣಾಗಿ ಗುರುವಿನ ಪಾದಕ್ಕೆ ಎಲ್ಲವನ್ನು ಕೂಡ ಸಮರ್ಪಣೆ ಮಾಡಿ. ಸೊ ತಾಯಿ ಹೃದಯಕ್ಕೆ ಅಥವಾ ತಾಯ್ತನಕ್ಕೆ ಅಥವಾ ಮಾತೃತ್ವದ ಸಂಕೇತಕ್ಕೆ ಯಾರ್ಯಾರು ತೊಂದ್ರೆನ ಮಾಡಿದಿರೋ ಅಥವಾ ಅಷ್ಟು ಕೀಳ ಮಟ್ಟಕ್ಕೆ, ಅಷ್ಟು ಕ್ರೂರ ಮಟ್ಟಕ್ಕೆ ನಿಮ್ಮ ಆಲೋಚನೆಗಳನ್ನ ನೀವು ಇಟ್ಕೊಂಡಿದ್ದೀರೋ, ನಿಮ್ಮಂಥವರಿಗೆ ಧಿಕ್ಕಾರ ಇರ್ಲಿ. ಯಾಕೆ ಅಂದ್ರೆ ಈ ವರ್ಡ್ ಹೇಳ್ಬಾರ್ದು ಸೋಷಿಯಲ್ ಮೀಡಿಯಲ್ಲಿ. ಕ್ಷಮೆ ಇರ್ಲಿ, ಎಲ್ರಿಗೂ ಅಲ್ಲ. ಬಟ್ ಈ ತರ ಯಾರೋ ಕೆಟ್ಟ ರೀತಿಲಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಎಸ್ಪೆಷಲಿ ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಇಲ್ಲ, ಎಲ್ರ ಮೇಲೂ ಈ ತರ ಪ್ರಯತ್ನಗಳು ಮಾಡ್ತಿದ್ದಾರೆ. ಇವರಿಗೆ ಕಾಲನೇ ಉತ್ತರ ಕೊಡ್ಲಿ, ಆ ಕಾಲಕ್ಕೆ ಕಾಲವಾಗಿ ನಿಂತಿರುವಂಥ ಕಾಳಿನೇ ಉತ್ತರ ಕೊಡ್ಲಿ ಅನ್ನುವಂಥದ್ದು ಇದೆ. ಹೊಸ ಭರವಸೆಯ ಬೆಳಕು ನೊಂದಿರುವಂಥ ಜೀವಗಳಲ್ಲಿ ಮತ್ತೆ ಈಗೋ ಆಗೋ ಜೀವನ ಕೈಯಲ್ಲಿ ಹಿಡ್ಕೊಂಡು ಯಾವಾಗ ನನ್ನ ಪ್ರಾಣ ಹೋಗುತ್ತೋ ಅಂತ ಭಯ ಪಟ್ಕೊಂಡು ಕಾಯ್ತಾ ಇರುವಂಥ ಜೀವಿಗಳ ಜೀವದಲ್ಲಿ ಜೀವ ಬರೋ ಹಾಗೆ ಆಗಲಿ, ಇನ್ನಷ್ಟು ಶಕ್ತಿ ಸಾಮರ್ಥ್ಯ ಬರೋ ಹಾಗೆ ಆಗಲಿ. ಎಲ್ಲರಿಗೂ ಏನೇನು ಅಗತ್ಯ ಇದೆಯೋ ಆ ಅಗತ್ಯ ಎಲ್ಲ ಪೂರೈಸೋ ಹಾಗಾಗ್ಲಿ ಅಂತ ಕೇಳ್ಕೊಳ್ತಾ, ಜೊತೆಗೆ ಒಂದು ಹೊಸ ಆವಿಷ್ಕಾರದ ವಿದ್ಯೆ ಬೇಗ ಜಗತ್ತಿಗೆ ಬರ್ಲಿ, ಸಿಗ್ಲಿ. ಒಂದು ಚಿಕಿತ್ಸೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಈ ಒಂದು ಮಾರಣ ಪ್ರಯೋಗ ಮಾಡಿದಾಗ ಅದರಿಂದ ಹೊರಬರೋದಕ್ಕೆ ಒಂದು ಮಾರ್ಗದರ್ಶನ ಸಿಗ್ಲಿ, ಒಂದು ಪ್ರಯತ್ನಕ್ಕೆ ಫಲ ಸಿಗ್ಲಿ, ಒಳ್ಳೇದಾಗ್ಲಿ. ಯಾವುದೋ ಒಂದು ರೀತಿಲಿ ಎಲ್ಲೋ ಇದೆ ಇದಕ್ಕೆ ಉತ್ತರ. ಯಾರೋ ಋಷಿ ಮುನಿಗಳು ಖಂಡಿತವಾಗ್ಲೂ ಬರೆದಿಟ್ಟಿದ್ದಾರೆ. ಅದು ಬೆಳಕಿಗೆ ಬರೋ ಹಾಗಾಗ್ಲಿ ಅಂತ ನಾನು ಆ ಸಪ್ತರ್ಷಿಗಳಲ್ಲಿ ಮತ್ತೆ ಆದಿ ಯೋಗಿಯಲ್ಲಿ ಕೇಳ್ಕೊಳ್ತೀನಿ. ದಕ್ಷಿಣಾಮೂರ್ತಿಯಲ್ಲಿ ಮತ್ತೆ ಹೈಗ್ರೀವರಲ್ಲಿ ಪ್ರಾರ್ಥನೆನ ಮಾಡ್ತೀನಿ. ಗಾಯತ್ರಿ ದೇವಿಯಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ಸಮಥಿಂಗ್ ಏನೋ ಗಾಯತ್ರಿ ಛಂದಸ್ಸಲ್ಲಿ ಸಿಗಬಹುದು ಅಂತ ನಂಗೆ ಅನ್ನಿಸ್ತಾ ಇದೆ. ನಂಗೆ ಅಷ್ಟೊಂದು ಇತಿಹಾಸ ವೇದಗಳೆಲ್ಲ ಗೊತ್ತಿಲ್ಲ. ಬಟ್ ಇಲ್ಲಿ ಅದ್ರ ಬಗ್ಗೆ ನಂಗೆ ಹಿಂಟ್ ಅಂತ ಕೊಡ್ತಿದ್ದಾರೆ. ಅದರಲ್ಲಿ ಸಿಗಬಹುದು ಅನ್ನುವಂಥದ್ದು ಇದೆ. ಈ ಪ್ರಯೋಗ ಮಾಡಿರೋದನ್ನ ಒಂದ್ ಚಿಟಿಕೆ ಹೊಡೆಯೋದ್ರಲ್ಲಿ ಅದು ಮಾರಣ ಪ್ರಯೋಗ. ಅಂದ್ರೆ ಅವರು ಬದುಕೋದಕ್ಕೆ ಚಾನ್ಸೇ ಇಲ್ಲ. ಕ್ಷುದ್ರ ದೇವಿನ ಬಿಟ್ಟಿರ್ತಾರೆ. ಅದು ಬಲಿ ಅದ್ ನಮ್ಮನ್ನ ಇಲ್ಲ ಅನ್ಸೆ ಹೋಗೋದು. ಬಹಳಷ್ಟು ಆಧುನಿಕತೆಯಿಂದ ಸಾಕಷ್ಟು ಜನ ಇದನ್ನ ಹುಚ್ಚಿಗೆ, ಹೆಸರಿಗೆ ಅಥವಾ ತಮ್ಮ ಪವರ್ ತೋರ್ಸ್ಕೊಳ್ಳೋದಕ್ಕೆ ಅಥವಾ ನಮಗ್ ಗೊತ್ತು ಅನ್ನೋದಕ್ಕೆ, ಸಣ್ಣ ಸಣ್ಣ ಅಸೂಯೆಗೆ ಎಲ್ಲ ಮಾಡ್ತಿದ್ದಾರೆ. ಸೊ ಕಲಿಗಾಲ, ಹಾಗಾಗಿ ಕಾಳಿ, ಕಲಿ, ಕಾಲಭೈರವನ್ನೇ ಪ್ರಾರ್ಥನೆ ಮಾಡ್ಬೇಕು ನಾವು. ಹಾಗಾಗಿ ಆ ಕಾಲಭೈರವನ್ನೇ ಬಂದು ಈ ಕಾಲಕ್ಕೆ ಕಾಲವಾಗಿ ನಿಂತಿರುವಂಥ ಕಾಲನ್ನ ದೂರ ಮಾಡಿ ಒಂದು ಒಳ್ಳೆಯ ಭವಿಷ್ಯತ್ತನ್ನ ನೊಂದಿರುವಂಥ ಜೀವಿಗಳಿಗೆ ಮತ್ತೆ ಪವಿತ್ರವಾದಂಥ ಆತ್ಮಗಳಿಗೆ, ದೇಹಗಳಿಗೆ ಏನ್ ಅನುಕೂಲ ಮಾಡಿಕೊಡ್ಬೇಕೋ ಮಾಡಿಕೊಡ್ಲಿ ಅಂತ ಕಾಶಿ ಪುರಾಧೀಶ್ವರನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ ನಾನು. ನಂಗೆ ಇಲ್ಲಿ ಕಾಶಿ ಕಾಲಭೈರವರ, ಕಾಶಿ ವಿಶ್ವನಾಥರ ಎನರ್ಜಿ ಇದೆ. ಖಂಡಿತವಾಗ್ಲೂ ಅವರು ಬರ್ತಾರೆ ನಿಮ್ಮ ಮನೆಗಳಿಗೆ, ನಿಮ್ಮ ಮನಗಳಿಗೆ ಖಂಡಿತವಾಗ್ಲೂ ಬರ್ತಾರೆ. ಕಾಶಿ ಕಾಲಭೈರವನ ತಾಂಡವನ ನೀವು ನೋಡ್ತೀರಾ. ನೋಡಿದಾಗ ನಿಮ್ಗೆ ಖಂಡಿತವಾಗ್ಲೂ ಒಂದು ಬದಲಾವಣೆನ ಕೂಡ ನೋಡ್ತೀರಾ. ಖಂಡಿತವಾಗ್ಲೂ ಬದುಕಿ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ.
ನಿಮ್ಮ ದೇಹದ ಆರೋಗ್ಯ ಎಲ್ಲ ಸುಧಾರಿಸುತ್ತೆ, ಚೆನ್ನಾಗಿ ಆಗ್ತೀರಾ ಅನ್ನುವಂಥದ್ದು ಇದೆ. ಯಾವುದೇ ಕಾಯಿಲೆ ಕಸಾಲೆಗಳು ಕೂಡ ಬರೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಇದು ಯಾರ್ಯಾರು ಪ್ರಯೋಗದ ಮುಖೇನ ಕಾಯಿಲೆಗಳನ್ನ ಬರ್ಸ್ಕೊಂಡಿದ್ದೀರೋ ಅವರೆಲ್ಲರಿಗೂ ಇದೆ ಇದು. ಸೊ ನಿಜವಾಗ್ಲೂ ಹಾಸ್ಪಿಟ್ಲು ಕಾಯಿಲೆ ಇದು ಯಾರಿಗೆ ರೆಸೊನೇಟ್ ಆಗಿದೆಯೋ ಅವರಿಗಂತೂ ಇಲ್ಲ, ಮುಂದಕ್ಕೂ ಬರೋದೇ ಇಲ್ಲ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗತ್ತೆ, ಭರವಸೆಯಿಂದ ಇರಿ ಅನ್ನುವಂಥದ್ದು ಇದೆ. ಅಧಿಕಾರ ಬಂದಾಗ ಕಣ್ತಪ್ಪಿಸ್ ಹೋಗಬೇಡಿ, ಅಧಿಕಾರದಲ್ಲಿ ಕೂತ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಅಧಿಕಾರದಲ್ಲಿ ಕೂತ್ಕೊಳ್ಳಿ, ನಿಮಗೆ ಯಶಸ್ಸು ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಕಾಯ್ತಾ ಇದೆ ಜೀವನ ನಿಮಗೋಸ್ಕರ, ಹೊಸ ಆವಿಷ್ಕಾರಕ್ಕೋಸ್ಕರ. ಜೊತೆಗೆ ನಿಮ್ಮದು ಒಂದು ರೀತಿ ತನ್ನದೇ ಆದಂಥ ಬೇರೆ ಹಾದಿಲಿ ನೀವು ಹೋಗ್ತೀರಾ ಅನ್ನುವಂಥದ್ದು ಇದೆ. ನೀವು ಯಾರನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಯಾರೋ ಇಲ್ಲಿ ಕೇಳ್ತಿದ್ದಾರೆ ಸ್ವರ್ಗಕ್ಕೆ ಹೋಗ್ತಾರ, ನರಕಕ್ಕೆ ಹೋಗ್ತಾರ, ಸ್ವರ್ಗನ ನರಕನ ಅಂತ. ಇದೆರಡೂ ಇಲ್ಲ. ಇದೊಂದು ಬೆಳಕಿನ ಲೋಕದಲ್ಲಿ ಲೀನ ಆಗ್ಬಿಡುತ್ತೆ ಅನ್ನುವಂಥದ್ದು ಇದೆ. ಕೆಲವು ಸತಿ ನನಗೆ ಹೇಳ್ತಿದೀಯೇನೋ ಬೆಳಕಿನ ಲೋಕದ ಬಗ್ಗೆ ಅಂತ ಅನ್ನಿಸ್ತದೆ. ಸೊ ಇಟ್ಸ್ ಓಕೆ, ಏನಾಗತ್ತೋ ಆಗ್ಲಿ, ಕಾಲಾಯ ತಸ್ಮೈ ನಮಃ. ಬಟ್ ಇಲ್ಲಿ ಅಮ್ಮ ಹೇಳ್ತಿದೆ, ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ, ಮನೇಲಿ ಕುತ್ಕೊಂಡು ಶ್ರೀಚಕ್ರದ ಅಭಿಷೇಕ ಮಾಡಿ, ಧೂಪ ದೀಪ ನೈವೇದ್ಯನ ಕೊಡಿ, ಪೂಜೆನ ಮಾಡಿ, ಅಷ್ಟೋತ್ತರನ ಮಾಡಿ, ಭರ್ಜರಿಯಾಗಿ ಶ್ರೀಚಕ್ರ ಆರಾಧನೆ ಮಾಡಿ. ಶಂಕರಾಚಾರ್ಯರು ಎಷ್ಟು ಜನನ ಕೂರಿಸಿದಾರೆ ಶ್ರೀಚಕ್ರದಲ್ಲಿ ಗೊತ್ತಿಲ್ವಾ? ತಿಳ್ಕೊಂಡು ಶ್ರೀಚಕ್ರ ಆರಾಧನೆಯನ್ನ ಮಾಡಿ. ನಿಮ್ಮೆಲ್ಲ ಪ್ರಯತ್ನಗಳಿಗೂ ಫಲ ಯಾವುದು ಕೊಡಬೇಕು, ವಿಫಲನ ಯಾವ್ದು ಮಾಡಬೇಕು ಆ ತಾಯಿನೇ ನಿರ್ಧಾರ ತಗೊಳ್ತಾಳೆ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಒಂದು ಫೈನಲ್ ಕಾರ್ಡ್ ನೋಡೋಣ ಅಂತ ಅನ್ನಿಸ್ತು. ಅನಾಹತ ಕಾಳಿ ಇದ್ದಾರೆ. ಸೊ ನಿಮ್ಮ ಹಾರ್ಟ್ ಚಕ್ರನ ಕಂಟ್ರೋಲಿಗೆ ತಗೊಳ್ಳಿ. ಮನಸ್ಸಿಂದ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ when you break the rules break you before you break the rules ಅಂತ ಇದೆ. ಸೊ ಸಾಧ್ಯತೆ ಇದೆ ಪುನರ್ಜನ್ಮದ್ದು, ಯಾರಿಗೋ ಇಲ್ಲಿ ನೋಡೋಣ. ಒಳ್ಳೇದಾಗ್ಲಿ. ಸೊ ಶತ್ರುಗಳು ಇನ್ನ ಅಲರ್ಟ್ ಆಗೇ ಇರ್ತಾರೆ. ಮೇ ಬಿ ರೀಡಿಂಗ್ ನೋಡಿದ್ಮೇಲೆ ಇನ್ನ ಹೆಚ್ಚಿನ ತೊಂದರೆ ಮಾಡಬಹುದು. ತಲೆಗೆಡ್ಸ್ಕೊಳ್ಬೇಡಿ. ಯು ಹ್ಯಾವ್ ಬ್ಲೆಸ್ಸಿಂಗ್ಸ್. ಒಳ್ಳೇದಾಗ್ಲಿ. ಟೇಕ್ ಕೇರ್. Namaste. The Shrivak Devi Tarot channel is so glad to see you again. Thank you for watching our tarot card readings today.